ಟಿ20 ಕ್ರಿಕೆಟ್ನಲ್ಲಿ ಹೊಸ ವಿಶ್ವ ದಾಖಲೆ ನಿರ್ಮಾಣವಾಗಿದೆ. ಈ ವರ್ಲ್ಡ್ ರೆಕಾರ್ಡ್ ನಿರ್ಮಿಸಿರೋದು ಟೀಮ್ ಇಂಡಿಯಾ. ಅದು ಕೂಡ ಪಾಕಿಸ್ತಾನ್ ತಂಡದ ವಿಶ್ವ ದಾಖಲೆಯನ್ನ ಧೂಳಿಪಟ ಮಾಡೋ ಮೂಲಕ ಅನ್ನೋದು ವಿಶೇಷ. ರಾಯ್ಪುರ್ನಲ್ಲಿ ನಡೆದ ಭಾರತದ ವಿರುದ್ಧದ ಎರಡನೇ ಟಿ20 ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ನ್ಯೂಜಿಲೆಂಡ್ ತಂಡವು 20 ಓವರ್ಗಳಲ್ಲಿ ಕಲೆ ಹಾಕಿದ್ದು ಬರೋಬ್ಬರಿ 208 ರನ್ಗಳನ್ನ. ಈ ಕಠಿಣ ಗುರಿ ಬೆನ್ನತ್ತಿದ್ದ ಟೀಮ್ ಇಂಡಿಯಾ ಉತ್ತಮ ಆರಂಭ ಪಡೆದಿರಲಿಲ್ಲ. ಆದ್ರೆ ಮೂರನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಇಶಾನ್ ಕಿಶನ್ 32 ಎಸೆತಗಳಲ್ಲಿ 11 4 ಹಾಗೂ 4 ಸಿಕ್ಸರ್ಗಳೊಂದಿಗೆ 76 ರನ್ ಹಚ್ಚಿದ್ರು. ಇನ್ನು ನಾಯಕ ಸೂರ್ಯಕುಮಾರ್ ಯಾದವ್ 37 ಎಸೆತಗಳಲ್ಲಿ 4 6 ಹಾಗೂ 9 4ಗಳೊಂದಿಗೆ ಅಜಯ್ 82 ರನ್ ಬಾರಿಸಿದ್ರು. ಈ ಸ್ಫೋಟಕ ಅರ್ಧಶತಕಗಳ ನೆರವಿನೊಂದಿಗೆ ಟೀಮ್ ಇಂಡಿಯಾ 15.2 ಓವರ್ಗಳಲ್ಲಿ 209 ರನ್ ಗಳಿಸಿ 7 ವಿಕೆಟ್ಗಳ ಅಮೋಘ ಗೆಲುವು ಸಾಧಿಸಿತು. ಈ ಗೆಲುವಿನೊಂದಿಗೆ ಭಾರತ ತಂಡವು ಹೊಸ ವಿಶ್ವ ದಾಖಲೆಯನ್ನ ಬರೆಯಿತು. ಅದು ಸಹ ಅತ್ಯಧಿಕ ಎಸೆತಗಳನ್ನ ಬಾಕಿ ಇರಿಸುವ ಮೂಲಕ ಅನ್ನೋದು ವಿಶೇಷ. ಅಂದ್ರೆ ಟಿ20 ಕ್ರಿಕೆಟ್ ಇತಿಹಾಸದಲ್ಲೇ ಅತಿ ಹೆಚ್ಚು ಎಸೆತಗಳನ್ನ ಬಾಕಿ ಇರಿಸಿ 200ಕ್ಕೂ ಹೆಚ್ಚು ರನ್ ಚೇಸ್ ಮಾಡಿದ ವಿಶ್ವ ದಾಖಲೆ ಪಾಕಿಸ್ತಾನ್ ತಂಡದ ಹೆಸರಿನಲ್ಲಿತ್ತು. 2025ರಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಪಾಕ್ ತಂಡ 24 ಎಸೆತಗಳನ್ನ ಬಾಕಿ ಇರಿಸಿ 205 ರನ್ಗಳನ್ನ ಚೇಸ್ ಮಾಡಿ ವಿಶ್ವ ದಾಖಲೆ ಬರೆದಿದ್ರು. ಇದೀಗ ಪಾಕಿಸ್ತಾನ್ ತಂಡದ ಈ ವಿಶ್ವ ದಾಖಲೆಯನ್ನ ಭಾರತೀಯ ಬ್ಯಾಟರ್ಗಳು ಧೂಳಿಪಟ ಮಾಡಿದ್ದಾರೆ. ನ್ಯೂಜಿಲೆಂಡ್ ನೀಡಿದ 209 ರನ್ಗಳ ಗುರಿಯನ್ನ 28 ಎಸೆತಗಳನ್ನ ಬಾಕಿ ಇರಿಸಿ ಚೇಸ್ ಮಾಡಿ ಗೆದ್ದಿದೆ. ಈ ಮೂಲಕ ಟಿ20 ಕ್ರಿಕೆಟ್ ಇತಿಹಾಸದಲ್ಲೇ ಅತ್ಯಧಿಕ ಎಸೆತಗಳನ್ನ ಬಾಕಿ ಇರಿಸಿ 200ಕ್ಕೂ ಹೆಚ್ಚು ಸ್ಕೋರ್ ಬೆನ್ನತ್ತಿದ ಗೆದ್ದ ತಂಡ ಎಂಬ ವಿಶ್ವ ದಾಖಲೆಯನ್ನ ಟೀಮ್ ಇಂಡಿಯಾ ತನ್ನದಾಗಿಸಿಕೊಂಡಿದೆ.